ವಿರಾಮದ ಬಳಿಕ ಬಹುಜನ ಹಿತಾಯ ಬಹುಜನ ಸುಖಾಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಯೋಗಕ್ಷೇಮಂ ವಹಾಮ್ಯಹಂ ಅನ್ನುವ ಭಗವದ್ಗೀತೆಯಿಂದ ಆಯ್ದಂತಹ ಅತ್ಯಂತ ಅರ್ಥಪೂರ್ಣ ಸಾಲನ್ನು ತನ್ನ ಧ್ಯೇಯವಾಕ್ಯವಾಗಿ ಇರಿಸಿಕೊಂಡಂತಹ ಲೈಫ್ ಇನ್ಶೂರೆನ್ಸ್ ಸಂಸ್ಥೆಯ ಈ ವಾಕ್ಯದ ದುರುಪಯೋಗ ಅಥವಾ ಅರ್ಥ ವ್ಯತ್ಯಾಸದ ಆಚರಣೆಯ ಹಿನ್ನೆಲೆಯಲ್ಲಿ ಕರಾಳ ಬರಹದ ರೂಪದಲ್ಲಿ ಈ ಕಥಾನಕ ನಿಮ್ಮನ್ನು ತಲುಪ್ತಾ ಇದೆ. ಡಾಕ್ಟರ್ ರವೀಂದ್ರನಾಥ್ ಶಾನ್ಭೋಗ್ ಅವರ ಉಪಸ್ಥಿತಿಯ ಜತೆಗೆ ಶಂಭು ಪೂಜಾರಿ ತೀರ್ಕೊಂಡಂತಹ ನಂತರ LICಯವರು ಶಂಭು ಪೂಜಾರಿಯ ಪತ್ನಿ ಗಿರಿಜಾ ಪೂಜಾರ್ತಿಗೆ ಬರೆದಂತಹ ಪತ್ರದಲ್ಲಿ ಅಂತಹ ರಹಸ್ಯ ಏನಿತ್ತು, ಹೇಳಬಾರದಂತಹ ವಿಚಾರಗಳು ಏನಿದ್ದು, ಯಾಕೆ ಈ ಪತ್ರವನ್ನು ನೋಡಿದವರೆಲ್ಲರೂ ಮುಖ ತಿರುಚುತ್ತಿದ್ದರು ಅಥವಾ ಮುಖವನ್ನು ಸೊಟ್ಟಗೆ ಮಾಡಿಕೊಂಡು ಗಿರಿಜಾ ಪೂಜಾರ್ತಿಯನ್ನು ತಾವೇ ಕೆಲಸ ನೀಡಿದ್ದ ತಮ್ಮ ಮನೆಯ ಕೆಲಸದಿಂದ ವಾಪಸ್ ಕಳಿಸ್ತಾ ಇದ್ರು ಅನ್ನುವುದನ್ನೆಲ್ಲ ನೋಡೋಣ ಟಿವಿ ಪರದೆ ಮೇಲೆ. ಕಾರಣವೇನು ಗೊತ್ತೇ? ನೇರವಾಗಿ ತಾನು ಕೆಲಸ ಮಾಡುತ್ತಿದ್ದ ಶ್ರೀ ಕರ್ವಾಲೋ ಅವರಲ್ಲಿಗೆ ತೆರಳಿದಳು. ಪತ್ರದ ಪ್ರತಿಯೊಂದು ವಾಕ್ಯದ ಅರ್ಥ ತಿಳಿದುಕೊಂಡಾಗ ಭೂಮಿಯೇ ಕುಸಿದಂತಾಯಿತು. LICಯವರು ಆಕೆಯ ಕ್ಲೈಮ್ ಅನ್ನು ನಿರಾಕರಿಸಿದ್ದರು. ಕಾರಣ ಗೊತ್ತೇ? ಅವರ ಮಾತುಗಳಲ್ಲೇ ಕೇಳಿ. ವಿಮಾ ಪಾಲಿಸಿ ಪಡೆಯುವ 9 ತಿಂಗಳ ಹಿಂದೆಯೇ ಆತ ಏಡ್ಸ್ ರೋಗಾಣುಗಳಿಂದ ನರಳುತ್ತಿದ್ದು, ಆ ಬಗ್ಗೆ ಆತ ವೈದ್ಯರೋರ್ವರಿಂದ ತಪಾಸಣೆ ಮಾಡಿಕೊಂಡ ಬಗ್ಗೆ ಹಾಗೂ ಆ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಂಡ ಬಗ್ಗೆ ನಮ್ಮೊಂದಿಗೆ ವಿವಾದಿತ ರುಜುವಾತು ಇದೆ. ಈ ವಿಚಾರವನ್ನು LICಗೆ ನೀಡಿದ್ದ ಪ್ರಪೋಸಲ್ನಲ್ಲಿ ಕಾಣಿಸಿಲ್ಲ. LICಯ ಪತ್ರ ಓದಿದವರೆಲ್ಲ ಆ ರೀತಿ ಮುಖ ಸಿಂಡರಿಸಿಕೊಂಡದ್ದೇಕೆ ಎಂದು ಇದೀಗ ಗಿರಿಜಾಳಿಗೆ ಅರ್ಥವಾಗತೊಡಗಿತು. ಆದರೆ ಇಷ್ಟು ಭಯಂಕರ ರೋಗವಿದ್ದುದನ್ನು ತನ್ನ ಗಂಡ ತನ್ನಿಂದ ಮುಚ್ಚಿಟ್ಟಿದ್ದು ಏಕೆ ಎಂದು ತಿಳಿಯದೆ ನರಳಿದಳು. 2 ಬಾರಿ ಕುಂದಾಪುರದ ವಿನಯ ಆಸ್ಪತ್ರೆಯಲ್ಲಿ ಶಂಭು ಪೂಜಾರಿಯನ್ನು ಸೇರಿಸಿದಾಗಲೂ, ಆತನ ರಕ್ತ ಪರೀಕ್ಷೆ ನಡೆಸಿದಾಗಲೂ ಅಲ್ಲಿನ ವೈದ್ಯರು ಏಡ್ಸ್ ಬಗ್ಗೆ ಏನೂ ಹೇಳಿರಲಿಲ್ಲ. ಬೇರೆ ಯಾವ ವೈದ್ಯರಲ್ಲೂ ಆತ ತಪಾಸಣೆಗಾಗಿ ಅಥವಾ ಚಿಕಿತ್ಸೆಗಾಗಿ ಹೋಗಿರಲೇ ಇಲ್ಲ. ಹಾಗಾದರೆ ಈ ರೋಗ ಎಲ್ಲಿಂದ ಬಂತು? ಚಿಕಿತ್ಸೆ ನೀಡಿದ್ದ ವೈದ್ಯನಾರು? ಇದೇ ವೇಳೆ ಶಂಭು ಪೂಜಾರಿ ಏಡ್ಸ್ ರೋಗದಿಂದ ಸತ್ತಿದ್ದನೆಂಬುದಕ್ಕೆ LICಯವರೊಂದಿಗೆ ಖಚಿತ ಪುರಾವೆ ಇದೆ ಎಂಬ ಸುದ್ದಿ ಇಡೀ ಗ್ರಾಮಕ್ಕೆ ಹಬ್ಬಿತ್ತು. ಪ್ರತಿಷ್ಠಾನಕ್ಕೆ ದೂರು. ಮುಂದೇನು ಮಾಡಬೇಕೆಂದು ತಿಳಿಯದ ಗಿರಿಜಾ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನವನ್ನು ಸಂಪರ್ಕಿಸಿ ಈ ಸಮಸ್ಯೆಗೆ ಪರಿಹಾರ ಸೂಚಿಸಲು ವಿನಂತಿಸಿದಳು. ಅವಳೊಂದಿಗಿದ್ದ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದಾಗ ಅವಳ ಮೇಲೆ ಕನಿಕರ ಹುಟ್ಟಿತ್ತು. ಏಕೆಂದರೆ ಶಂಭು ಪೂಜಾರಿಗೆ ಏಡ್ಸ್ ರೋಗವಿದ್ದುದನ್ನು LICಯವರು ಖಾತರಿಪಡಿಸಿಕೊಳ್ಳದೆ ಅಂತಹ ಪತ್ರ ಬರೆಯುವುದು ಸಾಧ್ಯವಿರಲಿಲ್ಲ. ಬರೇ 20,000 ರೂಪಾಯಿಗಳಿಗಾಗಿ ಪಾಲಿಸಿದಾರನೋರ್ವನಿಗೆ ಈ ಭಯಂಕರ ರೋಗವಿತ್ತೆಂದು ಸುಳ್ಳು ಬರೆಯುವ ಅಗತ್ಯವೂ ಅವರಿಗಿರಲಿಲ್ಲ. ಶಂಭು ಪೂಜಾರಿ ಏನೋ ಸತ್ತು ಹೋಗಿಬಿಟ್ಟಿದ್ದ. ಆದರೆ ಜೀವಂತವಿರುವ ಗಿರಿಜಾ ಮತ್ತು ಮಕ್ಕಳ ರಕ್ಷಣೆ ಮಾಡುವುದು ಮುಖ್ಯವಾಗಿತ್ತು. ಒಂದು ವೇಳೆ ಏಡ್ಸ್ ರೋಗಾಣುಗಳಿಂದ ಆಕೆಯೂ ಬಾಧಿತಳಾಗಿದ್ದರೆ ಮಕ್ಕಳನ್ನಾದರೂ ರಕ್ಷಿಸುವ ಅಗತ್ಯವಿತ್ತು. ಕೂಡಲೇ ಕುಂದಾಪುರದಲ್ಲಿಯೇ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಲು ಆಕೆಗೆ ವ್ಯವಸ್ಥೆ ಮಾಡಿಸಲಾಯಿತು. ಮರುದಿನವೇ ವೈದ್ಯರ ವರದಿ ಬಂದಾಗ ನಮಗೆ ಇನ್ನೂ ಆಶ್ಚರ್ಯವಾಗಿತ್ತು. ಏಕೆಂದರೆ ಆಕೆಯ ರಕ್ತದಲ್ಲಿ ಏಡ್ಸ್ ರೋಗಾಣುವೂ ಇರಲೇ ಇಲ್ಲ. ಉಳಿದ ಲೈಂಗಿಕ ವ್ಯಾಧಿಗಳ ಕುರುಹೂ ಇರಲಿಲ್ಲ. ಇದು ಹೇಗೆ ಸಾಧ್ಯ? ಸಾಯುವ ಹಿಂದಿನ ಸುಮಾರು 14 ತಿಂಗಳುಗಳ ಕಾಲ ಏಡ್ಸ್ನಿಂದ ನರಳುತ್ತಿದ್ದ ಎಂದು ಹೇಳಲಾದ ಗಂಡನ ಜೊತೆ ದಾಂಪತ್ಯ ನಡೆಸಿದ್ದಳವಳು. ಮರುದಿನವೇ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಯ ಪ್ರಯೋಗಾಲಯದಲ್ಲಿ ಆಕೆಯ ರಕ್ತದ ಪುನರ್ ಪರಿಶೀಲನೆ ನಡೆಸಿ ಆಕೆ ಏಡ್ಸ್ ರೋಗದಿಂದ ಬಾಧಿತಳಾಗಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಯಿತು. ಇದೀಗ LIC ಮಾಡಿದ್ದ ತನಿಖೆಯ ಬಗ್ಗೆ ಸಂಶಯ ಬರತೊಡಗಿತು. LICಯೊಂದಿಗಿದ್ದ ವಿವಾದಿತ ಪುರಾವೆಯನ್ನು ಪರಿಶೀಲಿಸಿದಲ್ಲಿ ಮಾತ್ರ ಈ ರಹಸ್ಯ ಭೇದಿಸಲು ಸಾಧ್ಯವಿತ್ತು. ಪ್ರತಿಷ್ಠಾನದ ಸೂಚನೆಯಂತೆ 14/3/2002 ಗಿರಿಜಾ LICಯ ಡಿವಿಷನಲ್ ಮ್ಯಾನೇಜರರಿಗೆ ಪತ್ರ ಬರೆದು ತನ್ನ ಪತಿ ಏಡ್ಸ್ ರೋಗಾಣು ಬಾಧಿತನೆಂಬುದನ್ನು ಅಲ್ಲಗಳೆದಳು. ಅವರೊಂದಿಗಿರುವ ಪುರಾವೆಯನ್ನು ನೀಡುವಂತೆ ಆಗ್ರಹಿಸಿದಳು. 2 ತಿಂಗಳು ಕಾದರೂ LIC ಅಧಿಕಾರಿಗಳು ತಮ್ಮ ನಿಲುವಿನ ಪುರಾವೆ ಒದಗಿಸಲಿಲ್ಲ.
ಬದಲಾಗಿ ಈ ಪ್ರಕರಣದ ಪುನರ್ ಪರಿಶೀಲನೆಗಾಗಿ ಹೈದರಾಬಾದ್ನಲ್ಲಿರುವ ಝೋನಲ್ ಕಚೇರಿಗೆ ಕಳುಹಿಸಲಾಗಿದೆ ಎಂದರು. ತಾರೀಖು 28/5/2002 ಪ್ರತಿಷ್ಠಾನ ಬರೆದ ಪತ್ರಕ್ಕೂ ಎಲ್ಐಸಿ ಉತ್ತರಿಸದಿದ್ದಾಗ ಶಂಭು ಪೂಜಾರಿಯ ಕೊನೆಯ ದಿನಗಳಲ್ಲಿ ಚಿಕಿತ್ಸೆ ನೀಡಿದ ವಿನಯ ಆಸ್ಪತ್ರೆಯ ಡಾ ಕಿಶೋರ ಶೆಟ್ಟಿ ಅವರನ್ನು ವಿಚಾರಿಸಲಾಯಿತು. ಶಂಭು ಪೂಜಾರಿಯ ಮರಣ ಮಿದುಳಿನ ರಕ್ತನಾಳದ ಆಘಾತದಿಂದ ಆಗಿರುವುದನ್ನು ಅವರು ಖಚಿತಪಡಿಸಿದರು. ಈ ಬಗ್ಗೆ ದೃಢ ಪತ್ರಿಕೆಯನ್ನೂ ನೀಡಿದರು. ಅವರು ಶಂಭು ಪೂಜಾರಿಗೆ ಏಡ್ಸ್ ಪರೀಕ್ಷೆಯನ್ನೂ ನಡೆಸಿರಲಿಲ್ಲ, ಅದಕ್ಕಾಗಿ ಚಿಕಿತ್ಸೆಯನ್ನೂ ನೀಡಿರಲಿಲ್ಲ ಎಂದು ತಿಳಿಯಿತು. ಪ್ರತಿಷ್ಠಾನದ ಕಾರ್ಯಕರ್ತರು ಕುಂದಾಪುರದ ಹೆಚ್ಚಿನೆಲ್ಲ ವೈದ್ಯರನ್ನು ಕಂಡು ವಿಚಾರಿಸಿದರು. ತಲ್ಲೂರಿನ ಶಂಭು ಪೂಜಾರಿ ರಕ್ತ ಪರೀಕ್ಷೆ ಮಾಡಿದ ಅಥವಾ ಏಡ್ಸ್ ರೋಗಕ್ಕೆ ಚಿಕಿತ್ಸೆ ನೀಡಿದ ಯಾವ ವೈದ್ಯನೂ ಸಿಗಲಿಲ್ಲ. ಸರಿ, ಯಾವ ಕಾರಣಕ್ಕಾಗಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಅಂತ ಗೊತ್ತಾಯಿತು. ಪ್ರತಿಷ್ಠಾನಕ್ಕೆ ದೂರು ನೀಡಿದ ಬಳಿಕ ಪ್ರತಿಷ್ಠಾನದ ಕಾರ್ಯಕರ್ತರು ಈ ಜಾಡನ್ನು ಅರಸಿ ಹೋದಾಗ LICಯಿಂದ ಆದ ತನಿಖೆಯ ದೋಷವೂ ಗೊತ್ತಾಯಿತು. ಆ ಬಳಿಕ ಶಂಭು ಪೂಜಾರಿಗೆ ಈ ರೀತಿಯ ರೋಗಕ್ಕಾಗಿ ಚಿಕಿತ್ಸೆ ನೀಡಿದ ಯಾವ ವೈದ್ಯನೂ ಸಿಗಲಿಲ್ಲ. ಅಂದರೆ ಆ ರೋಗ ಶಂಭು ಪೂಜಾರಿಗೆ ಇರಲಿಲ್ಲ, ಅಥವಾ ಶಂಭು ಪೂಜಾರಿ ಅನ್ನುವರು ಆ ರೋಗದಿಂದ ಬಾಧಿತರಾದಂತಹ ಪ್ರಕರಣ ಕುಂದಾಪುರದಲ್ಲಿಲ್ಲ ಅಂತ ಅರ್ಥ ಆಯಿತು. ಡಾಕ್ಟ್ರೆ, ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕಿದೆ. LIC ಅಂತಹ ಒಂದು ರಾಷ್ಟ್ರೀಯ ಸಂಸ್ಥೆ ಈ ರೀತಿಯಾಗಿ ಒಂದು ಪತ್ರವನ್ನು ಬರೆದು ನಿರಕ್ಷರ ಕುಕ್ಷಿಗಳನ್ನು ನೀವೇ ಆರಂಭದಲ್ಲಿ ಹೇಳಿದ ಹಾಗೆ ತನಿಖೆ ಸರಿ, ಇಂತಹ ಹೇಳಲೇಬಾರದ ಅಂತಹ ಒಂದು ಅನವಶ್ಯಕವಾದಂತಹ ವಿಚಾರಗಳನ್ನು ಹೇಳಿ ಅದು ಒಂದು ವಿವಾದಾತೀತ ದಾಖಲೆ ಅನ್ನುವ ಹಾಗೆ ಅದನ್ನು ಪ್ರಸ್ತುತಪಡಿಸಿದ್ದು ತೀರಾ ಒಂದು ಮುಜುಗರದ ಸಂಗತಿ. ಇಲ್ಲಿ ಈ ಸಮಯದ ತನಕ ನಮಗೆ ಅದು ನಿಜವೋ ಅದು ಸುಳ್ಳು ಅಂತ ಗೊತ್ತಿಲ್ಲ. ಯಾಕಂದರೆ ಇರಬಹುದು ಅಂತ ನಮ್ಮ ಆಲೋಚನೆ. ಯಾಕಂದರೆ 26,000 ಕೋಟಿ ರೂಪಾಯಿ ವ್ಯವಹಾರ ನಡೆಸುವ LIC ಇಂಥ ಒಂದು ಕೇವಲ 25,000 ರೂಪಾಯಿಗೋಸ್ಕರ ಇಂಥ ಒಂದು ದುರಂತ ಮಾಡಲಿಕ್ಕಿಲ್ಲ, ಇಂಥ ಒಂದು ಬೇಜವಾಬ್ದಾರಿ ತನಕ ಮಾಡಲಿಕ್ಕಿಲ್ಲ ಅಂಥೇಳಿ ನಮಗೆ ಖಚಿತವಾಗಿ ಗೊತ್ತಿತ್ತು. ಯಾಕೆ ಮಾಡಬೇಕು? ಅವರು ನಿರಕ್ಷರ ಕುಕ್ಷಿ ಮಾತ್ರ ಅಲ್ಲ, ಭಾರಿ ಬಡವರು. ಅವರ ವಿಚಾರದಲ್ಲಿ ಇವರು ಯಾವುದಾದ್ರೂ ದಾಖಲೆ ಇಲ್ಲದೆ ಇವರು ಮಾಡಲಿಕ್ಕಿಲ್ಲ ಅಂತೇಳಿ ನಮ್ಮ ಭರವಸೆ ಆಗಿತ್ತು. ಆದರೂ ನೋಡೋಣ ಹೇಗೆ, ಒಂದು ವೇಳೆ ಹೌದೋ ಅಲ್ವೋ ಅಂತ ಅದೂ ಗೊತ್ತಿಲ್ಲ. ಒಂದು ವೇಳೆ ಅಲ್ಲ ಅಂತ ಆದರೆ ಅವಳಿಗೆ ನ್ಯಾಯ ಕೊಡಿಸ್ಬೋದಲ್ಲ. ಅದಕ್ಕೋಸ್ಕರವಾಗಿ ನಾವು ಆ ಆಸ್ಪತ್ರೆಯ ವೈದ್ಯರನ್ನು ಕಂಡು, ಡಾಕ್ಟರ್ ವಿನಯ್ ಕುಮಾರ್ ಅಂತೇಳಿ ಅವರನ್ನು ಕಂಡು, ಸ್ವಾಮಿ ಶಂಭು ಪೂಜಾರಿ ಇಲ್ಲೇ ಸತ್ತದ್ದು ಹೌದಲ್ಲ, ಅವರ ಪೋಸ್ಟ್ಮಾರ್ಟಮ್ ಏನಾದರೂ ಮಾಡಿದ್ರಾ? ಇಲ್ಲ. ಪೋಸ್ಟ್ಮಾರ್ಟಮ್ ಮಾಡಲಿಲ್ಲ ಅಂತ ಆದರೆ ಅವ್ರು ಹೇಗೆ ಸತ್ತದ್ದು ಅಂಥೇಳಿ, ಅವರು ಬ್ರೈನ್ ಹೆಮರೇಜ್ ಆಗಿ ಸತ್ತಿದ್ದು ಕಾರಣ ಹೇಳಿದರು. ಬ್ರೈನ್ ಹೆಮರೇಜ್ ಆಗಿ ಸತ್ತದ್ದಂದ್ರೆ ಏಡ್ಸಿಂದ ಸತ್ತದಲ್ಲ. ಹಾಗಾದರೆ ಅವ್ರಿಗೆ ಏಡ್ಸ್ ಇತ್ತೋ ಗೊತ್ತಿಲ್ಲ, ನಾವು ಅದನ್ನು ನೋಡಲೇ ಇಲ್ಲ, ನೋಡೋ ಪ್ರಸಂಗನೂ ಬಂದಿಲ್ಲ. ಹಾಗಾದರೆ ಅವರು ಏಡ್ಸ್ನಿಂದ ಸತ್ತದ್ದು ಅಂತೇಳಿ ಈಗ LIC ಅವರು ಹೇಳ್ತಾರೆ. ನಿಮ್ಮ ಹತ್ರ ಏನಾದರೂ ಟ್ರೀಟ್ಮೆಂಟ್ ಅದಕ್ಕೆ ತಗೊಂಡಿದ್ದೀರೋ? ಅದು ಇಲ್ಲ. ಆವಾಗ ನಮಗೆ ಒಂದು ಕುತೂಹಲ ಹುಟ್ಟಿಕೊಂಡಿತ್ತು. LIC ಅವರನ್ನು ಕೇಳೋಣ, ವಿವಾದಾತೀತ ಒಂದು ಪ್ರೂಫ್ ಇದೆ ನಿಮ್ಮ ಹತ್ರ, ಒಂದು ರುಜುವಾತು ಇದೆ ಅಂತ ನೀವು ಹೇಳಿದ್ರಲ್ಲ, ಅದನ್ನು ಒಂದು ಕೊಂಚ ನಮಗೆ ಕೊಡಿ. ಹೌದು, ಇಲ್ಲಿ ವಿಮಾ ಪಾಲಿಸಿ ಪಡೆಯುವ 9 ತಿಂಗಳ ಹಿಂದೆ ಆತ ಶಂಭು ಪೂಜಾರಿ ಏಡ್ಸ್ ರೋಗಾಣುಗಳಿಂದ ನರಳುತ್ತಿದ್ದು, ಆ ಬಗ್ಗೆ ಆತ ವೈದ್ಯರೋರ್ವರಿಂದ ತಪಾಸಣೆ ಮಾಡಿಕೊಂಡ ಬಗ್ಗೆ ಹಾಗೂ ಆ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಂಡ ಬಗ್ಗೆ ನಮ್ಮೊಂದಿಗೆ ವಿವಾದಾತೀತ ರುಜುವಾತು ಇದೆ. ಈ ವಿಚಾರವನ್ನು LICಗೆ ನೀಡಿದ ಪ್ರಪೋಸಲ್ನಲ್ಲಿ ಕಾಣಿಸಿಲ್ಲ ಅನ್ನುವಂಥದ್ದು ಒಂದು. We hold indisputable proof to show that about 9 months before the proposal for the above policy, he had suffered from HIV positive, for which he had consulted a doctor and had taken treatment from him. He did not, however, disclose these facts in this proposal. ಇಷ್ಟು ಲೀಲಾಜಾಲವಾಗಿ, ಇಷ್ಟು ಸುಸ್ಪಷ್ಟವಾಗಿ ಎಷ್ಟೋ ಸಲ ನಾವು ಸರ್ಕಾರಿ ಕಚೇರಿಗಳಲ್ಲಿ ಅಥವಾ LIC ಅಂಥ ಸಂಸ್ಥೆಗಳಲ್ಲಿ ಅಥವಾ ನಮ್ಮ ತಾಲೂಕು ಕಚೇರಿಗಳಲ್ಲಿ ಗಮನಿಸ್ತೇವೆ. ನಾವು ಕೊಟ್ಟಂತಹ ಅರ್ಜಿಗೋ ಮನವಿಗೋ ಅಥವಾ ಸಂಬಂಧಪಟ್ಟಂಥ ಯಾವುದೇ ವಿಚಾರಕ್ಕಾಗಲಿ ಒಂದು ಹಿಂಬರಹ
ಇರ್ತದೆ ಅಥವಾ ಒಂದು ಶರ ಇರ್ತದೆ. ಅದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಗಮನಿಸಿದರೂ ಅವರ ನಿಜವಾದ ಆದೇಶ ಏನು ಅನ್ನುವ ಸ್ಪಷ್ಟ ಚಿತ್ರಣವೇ ಇರುವುದಿಲ್ಲ. ಒಂದು ರೀತಿಯಲ್ಲಿ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ. ಇದನ್ನು ಪರಿಗಣನೆಗೆ ಪರಿಶೀಲಿಸಬಹುದಾಗಿ ಸೂಚಿಸಲಾಗಿದೆ. ಈ ರೀತಿಯ ಅಂದರೆ ಪರಿಗಣಿಸಬಹುದೋ ಪರಿಗಣನೆಗೆ ತೆಗೆದುಕೊಳ್ಳಬಹುದೋ ಅನ್ನುವುದನ್ನು ಸೂಚಿಸುವುದಷ್ಟೇ ಇವರ ಕೆಲಸ. ಇವರು ಸೂಚಿಸಿದ್ದಾರೋ ಇಲ್ವೋ, ಸೂಚಿಸಿದ್ದನ್ನು ಅವರು ಪರಿಗಣಿಸಬೇಕೋ ಬೇಡವೋ, ಅವರು ಇವರಿಗಿಂತ ಕೆಳಗಿನ ಅಧಿಕಾರಿಯಾಗಿದ್ದರೆ ನೀವು ಹೀಗೆ ಮಾಡಿ ಅದನ್ನು ಮಾಡತಕ್ಕದ್ದು ಅಥವಾ ಮಾಡಬೇಕು ಅಥವಾ ಮಾಡಬಹುದು, ಈ ಯಾವ ಸ್ಪಷ್ಟತೆಯೂ ಇಲ್ಲದೆ ಇಂಥ ಎಲ್ಲ ಸಂದರ್ಭಗಳಿರುವಾಗ ಇಲ್ಲಿ ಅದು HIV ಪಾಸಿಟಿವ್ ಇದೆ ಅಂತ ಅನ್ನುವುದನ್ನು ಹೇಳಿ, ಅವರು ವೈದ್ಯರೋರ್ವರಿಂದ ಚಿಕಿತ್ಸೆ ಪಡೆದಿದ್ದಾರೆ ಅಂತಲೂ ಹೇಳಿ, 6 ತಿಂಗಳ ಸಾಯುವುದಕ್ಕಿಂತ 9 ತಿಂಗಳ ಮೊದಲೇ ಈ ಚಿಕಿತ್ಸೆ ಪಡೆದದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಅದು ಕೂಡ ವಿವಾದಾತೀತ ದಾಖಲೆ, ವಿ ಹೋಲ್ಡ್ ಇಂಡಿಸ್ಪ್ಯೂಟೇಬಲ್ ಪ್ರೂಫ್. ಅಲ್ಲ, ನಾವಿಲ್ಲಿ ಯಾಕೆ ಕೇಳಿದ್ದು ಅಂತ ಹೇಳಿದರೆ, ಅವರ ಹತ್ರ ಒಂದು ದಾಖಲೆ ಉಂಟು ಎಂಬುದಕ್ಕೆ ನಮಗೆ ಏನೂ ಸಂಶಯ ಇರಲಿಲ್ಲ. ಇರಲೇಬೇಕು ಅಂತೇಳಿ ನಮ್ಮ ಆಲೋಚನೆ. ಒಂದು ವೇಳೆ ಅದು ಇದ್ದರೆ ಈ ಗಿರಿಜಾ ಪೂಜಾರ್ತಿಯನ್ನು ಎಚ್ಚರಿಸುವುದು ಮತ್ತು ಮಕ್ಕಳಿದ್ದಾರೆ 3-4 ಜನ, ಅವರನ್ನು ಒಂದು ಎಚ್ಚರ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತೇಳಿ ಒಂದು ಮಾರ್ಗದರ್ಶನ ನೀಡುವ ಆ ಉದ್ದೇಶದಿಂದ ನಾವು ನಿಮ್ಮ ಹತ್ರ ಇರುವ ದಾಖಲೆ ಏನಂತ ನಮಗೆ ತೋರಿಸಿ. ಯಾಕಂದರೆ ಹಲವಾರು ವೈದ್ಯರ ನಾವು ಕೇಳಿದ್ದೇವೆ, ಇವರು ಯಾರು ಶಂಭು ಪೂಜಾರಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ, ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದೀರಂತ ಹೇಳ್ತೀರಿ, ಆ ವೈದ್ಯರು ಯಾರು ಅಥವಾ ಆ ಪ್ರೂಫ್ ಏನು ಅದನ್ನು ನಮಗೆ ಕೊಡಿ ಅಂತೇಳಿ ನಾವು ಅವ್ರದ್ದು ಕೇಳಿದ್ವಿ. ನೀವು ಗಿರಿಜಾ ಪೂಜಾರ್ತಿ ಅವ್ರ ಹತ್ರ ಈ ಬಗ್ಗೆ ಏನಾದರೂ ಪ್ರಶ್ನಿಸಲಿಲ್ವಾ? ಗಿರಿಜಾ ಪೂಜಾರ್ತಿ ಅವರಿಗೆ ನಾವು ಹೇಳಿದ್ವು, ಯಾಕೆ ಮುಖ ಸಿಂಡರಿಸ್ತಾರೆ ನಿಮ್ಮನ್ನು ನೋಡಿದರೆ ಅಂತ ಹೇಳುವಾಗ ಅವಳಿಗೆ ಕಣ್ಣಲ್ಲಿ ನೀರು ಬಂತು. ನನಗೆ ಅಂಥದ್ದು ಏನೂ ಆಗಿಲ್ಲ. ಅವಳ ಮತ್ತು ಮಕ್ಕಳ ಬ್ಲಡ್ ಟೆಸ್ಟನ್ನು ನಾವು ಮಾಡಿಸಿದೆವು ನಾವು. ಯಾಕಂದರೆ ಈ ಮಾರ್ಗದರ್ಶನ ಕೊಡುವ ಒಂದೇ ಉದ್ದೇಶ. ಯಾಕಂದರೆ ಅವಳಿಗೆ ಬಂದಿದೆ ಹೌದಂತಾದರೆ ಯಾವ ರೀತಿಯಲ್ಲಿ ಜಾಗರೂಕತೆ ವಹಿಸಬೇಕು ಅದನ್ನಾದರೂ ನಾವು ಹೇಳೋದು ಬೇಡ, ಮುಂಜಾಗ್ರತೆ ಕ್ರಮ. ಅಷ್ಟಕ್ಕೆ ನಾವು ಮಣಿಪಾಲದ ಬ್ಲಡ್ ಬ್ಯಾಂಕ್ನಲ್ಲಿ ಅವರ ಟೆಸ್ಟ್ ಸಹ ಮಾಡಿದ್ವು. ಅವರಿಗೆ ಏನು HIV ಪಾಸಿಟಿವ್ ಇದೆಯೋ ಇಲ್ವೋ, ಏನಾಗಿದೆ ಅವರಿಗೆ ಅಂಥೇಳಿ ಎಲ್ಲ ಕಡೆಯಲ್ಲಿ ನಮಗೆ ಒಂದು ವರದಿ ಬಂತು. ಮಕ್ಕಳಿಗಾಗಲಿ ಇವಳಿಗಾಗಲಿ HIV ಇಲ್ಲ. HIV ಈ 3 ಮಕ್ಕಳಿಗೂ HIV ಇಲ್ಲ, HIV ಪಾಸಿಟಿವ್ ಅಲ್ಲ. ಗಿರಿಜಾ ಪೂಜಾರ್ತಿ ಕೂಡ HIV ಪಾಸಿಟಿವ್ ಅಲ್ಲ. ಆವಾಗ ನಮಗೆ ತೋರಿತು. ಆಗ ಇವರ ಮೇಲೆ ಡೌಟ್ ಬರ್ಲಿಕ್ಕೆ ಶುರು ಆಯಿತು. LIC ಮೇಲೆ ವಿವಾದಾತೀತ ಅಂತ ಇವರು ಹೇಳುದು ತಪ್ಪಿರಲೂಬಹುದು, ಗೊತ್ತಿಲ್ಲ. ಆದರೆ ಅದನ್ನು ನಮಗೆ ಕೊಟ್ಟರೆ ನಾವು ಅದನ್ನು ಕನ್ಫರ್ಮ್ ಮಾಡಬೇಕಾಗ್ತದೆ. ಯಾವ ಡಾಕ್ಟರ್ ಹತ್ರ ಮಾಡಿದ್ದೆ ಅಂತ ಹೇಳಿದ್ರೆ ಆ ಡಾಕ್ಟರ್ನ ವಿಚಾರಿಸೋದು ಒಂದು. ಎರಡನೇದು, ಈ ವಿವಾದಾತೀತ ಈ ದಾಖಲೆ ಏನಿದೆ ಅದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸುವುದು. ಯಾವುದೂ ಆಗ್ಬೋದು, ಎನಿ ಪಾಸಿಬಿಲಿಟಿ ಇಸ್ ದೇರ್. ಅಂದರೆ ವಿ ವಾಂಟೆಡ್ ಟು ಮೇಕ್ ಎ ಸಿನ್ಸಿಯರ್ ಎಫರ್ಟ್ ಟು ರೀಚ್ ದ ಟ್ರೂತ್. ಸತ್ಯವನ್ನು ತಿಳಿಯುವುದಕ್ಕೋಸ್ಕರವಾಗಿ, ಯಾಕೆ ಗುಡ್ ಫೇತ್ ಅಂತೇಳಿ ನಾವು ಡಿಫೈನ್ ಮಾಡುವಾಗ ಇದು ಬರ್ತದೆ. ಸತ್ಯವನ್ನು ತಿಳಿಯಲಿಕ್ಕೆ ಎಷ್ಟು ನೀವು ಪ್ರಯತ್ನ ಮಾಡಿದ್ದೀರಿ ಅಂತ. ಆ ಪ್ರಯತ್ನ ಅವರು ಮಾಡಿದ್ದಾರೆ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ. ನಾವಂತೂ ಮಾಡುವುದಕ್ಕೆ ಬದ್ಧರಾಗಿ ನಾವು ಅವರಿಗೆ LIC ಈ ಪ್ರಶ್ನೆಗಳನ್ನು ಕೇಳಿದ್ವು. ಈಗ ಅವರು ಇದಕ್ಕೆ ಸಂಬಂಧಪಟ್ಟಂತಹ ಏನು ಈ ಅನ್ಡಿಸ್ಪ್ಯೂಟೇಬಲ್ ರೆಕಾರ್ಡ್ ಡಾಕ್ಯುಮೆಂಟ್ ಏನಿದೆ ಅದನ್ನು ಕೊಡಬೇಕಾಗಿತ್ತು ನಿಮ್ಮ ಕೇಳಿಕೆ ಮೇಲೆಗೆ. ಮತ್ತೆ ಅದನ್ನು ಸತ್ಯಾಸತ್ಯತೆಯನ್ನು ಪರೀಕ್ಷಿಸಿ ಅತ್ಯಂತ ಮುಖ್ಯವಾಗಿ ಉಳಿದಿರುವಂತಹ ಗಿರಿಜಾ ಪೂಜಾರ್ತಿ ಮತ್ತು ಅವರ ಕುಟುಂಬದವರಿಗೆ ಒಂದು ವ್ಯವಸ್ಥೆಯನ್ನು, ರಕ್ಷಣೆಯನ್ನು ಕಲ್ಪಿಸಬೇಕಾಗಿತ್ತು. ಪ್ರಿಯ ವೀಕ್ಷಕರೇ, ಇಂತಹ ಸ್ಥಿತಿಯಲ್ಲಿ ಬಳಕೆದಾರರ ಹೋರಾಟ ಯಾವ ಮುಖವನ್ನು ಪಡ್ಕೊಳ್ತು? ಇದನ್ನು ಪ್ರಶ್ನಿಸಿದಂತಹ LIC ಅವರ ಮುಂದೆ LIC ಅವರ ಪ್ರತಿಕ್ರಿಯೆ ಏನಿತ್ತು? ಅವರು ಆ ವಿವಾದಾತೀತ ದಾಖಲೆಯನ್ನು ನೀಡಿದರೆ ಆ ದಾಖಲೆ ಯಾವುದಾಗಿತ್ತು ಮತ್ತು ಅದು ಯಾವ ಪರಿಣಾಮ ನೀಡಿತು? ಗಿರಿಜಾ ಪೂಜಾರ್ತಿ ಈ ಪ್ರಕರಣದಲ್ಲಿ ತನ್ನ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಯಿತೆ? ಅತ್ಯಂತ ಹೀನಾಯಕರವಾದಂತಹ ಸ್ಥಿತಿಯಲ್ಲಿ ಅಧಿಕೃತವಾದಂತಹ ರಾಷ್ಟ್ರೀಯ ಸಂಸ್ಥೆಯೊಂದರಿಂದಲೇ ಇಂತಹ ಪತ್ರವನ್ನು ಬಹಿರಂಗ ಆಗುವ ಹಾಗೆ ಪಡೆದುಕೊಂಡಂತಹ ದುರಂತ ಯಾವ ರೀತಿಯಲ್ಲಿ ಸಾರಿ ಹೋಯಿತು? ಡಾಕ್ಟರ್ ಶಾನ್ಭೋಗ್ ಅವರು ಇದರಲ್ಲಿ ಯಾವ ರೀತಿಯ ಪಾತ್ರವನ್ನು ವಹಿಸಿ ಇವುಗಳನ್ನು ಒಂದು ತಹಬಂದಿಗೆ ತರುವಲ್ಲಿ ಅಥವಾ ಒಂದರ್ಥದ ನ್ಯಾಯವನ್ನು ನೀಡುವಲ್ಲಿ ಸಮರ್ಥರಾದರು? ಇವುಗಳೆಲ್ಲವನ್ನು ನಾವು ತಿಳಿಯುವುದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳೋಣ. ಇದೀಗ ಬಹುಜನ ಹಿತಾಯ ಬಹುಜನ ಸುಖಾಯದ ಯೋಗಕ್ಷೇಮಂ ವಹಾಮ್ಯಹಂ ಸಂಚಿಕೆಯಲ್ಲಿ ವಿರಾಮ.